ಜೂನ್ 9ರಂದು ನಗರದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಡಾಕ್ಟರ್ ನಾಗಾರ್ಜುನ್. ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರು ವತಿಯಿಂದ ನಗರದಲ್ಲಿ ಜೂನ್ 9ರಂದು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಸಂಸ್ಥೆಯ ಜಿಲ್ಲಾ ಮಾಜಿ ಗವರ್ನರ್ ಡಾಕ್ಟರ್ ನಾಗಾರ್ಜುನ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್, ನಾಮಿನಿ ಜಿಲ್ಲಾ ಗವರ್ನರ್ ಯಶಸ್ವಿ ಸೋಮಶೇಖರ ಭಾಗವಹಿಸಲಿದ್ದಾರೆ. ರೋಟರಿ ಅಧ್ಯಕ್ಷ ಬಿ ಚಂದ್ರಶೇಖರ ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು. ರೋಟರಿ ಸಂಸ್ಥೆಯ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿದ್ದು ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಇದೆ, ಜನರಿಗೆ ನೆರವಾಗುವ ಕಾರ್ಯಕ್ರಮವನ್ನು ಮಾಡುತ್ತಿದೆ ಎಂದರು. ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ರೋಟರಿ ಸಂಸ್ಥೆಯು ಸುಮಾರು 56 ವರ್ಷಗಳಿಂದಲೂ ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದು, ನನ್ನ 1 ವರ್ಷದ ಅವಧಿಯ 300ನೇ ಕಾರ್ಯಕ್ರಮವಾಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಅಳತೆ ಮಾಡಿಸಿರುವ ವಿಶೇಷ ಚೇತನರು ಜೂನ್ 9ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಕರಿಮಂಜವನಪುರ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಗಮಿಸಿದ ಕೃತಕ ಕೈಕಾಲು ಜೋಡಣೆ ಮಾಡಿಸಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಮುಂದಿನ ಸಾಲಿನ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ, ಕಾರ್ಯದರ್ಶಿ ಜಿ ಅಂಕಶೆಟ್ಟಿ, ಮಾಜಿ ಅಧ್ಯಕ್ಷ ಕಮಲ್ ರಾಜ್, ನಿರ್ದೇಶಕರಾದ ರಾಮು, ರತ್ನಮ್ಮ, ಬಸವರಾಜ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಕೃತಕ ಕಾಲು ಮತ್ತು ಕೈಗಳ ಜೋಡಣೆಯನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ರೋಟರಿಯವರು ಒಂದ್ಸಲಿ ಏನಾದರೂ ಹೇಳಿದ್ರೆ ಅದನ್ನು ಮಾಡೇ ನಾವು ಕೆಳಗಡೆ ಇಳಿಯೋದು. ಅವರ ಅವಧಿ ಜೂನ್ 30ಕ್ಕೆ ಮುಕ್ತಾಯ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಬಹಳ ಅದ್ಭುತವಾದ ಒಂದು ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ನಾವು ಮಾಡಿದ್ವಿ. ಈ ಶಿಬಿರ ಆಕ್ಚುಲಿ ಹಿಂದೆ ಸುಮಾರು ರೋಟರಿ ಸಂಸ್ಥೆನೇ ಸುಮಾರು 15 ವರ್ಷಗಳ ಹಿಂದೆ ಮಾಡಿತ್ತು. ಅದಾದ ನಂತರ ಇದೇ ಮೊದಲನೇದಾಗಿ ಆಗ್ತಾ ಇರುವಂತಹ ಒಂದು ಶಿಬಿರ. ಇದಕ್ಕೆ ಜಿಲ್ಲಾದ್ಯಂತ ಬಹಳ ಉತ್ತಮ ಸ್ಪಂದನೆ ಬಂದಿದೆ. ನಾವು ಆಕ್ಚುಲಿ ಇದನ್ನ ಶುರು ಮಾಡಿದಾಗ ನಾವೆಲ್ಲ ಬೇರೆ ಕಡೆ ಅಂದ್ರೆ ಬೇರೆ ಜಿಲ್ಲೆಗಳ ಕಡೆ ಸ್ವಲ್ಪ ಎಲ್ಲ ವಿಚಾರಿಸಿದಾಗ ಸುಮಾರು ಒಂದು 30ರಿಂದ 40 ಜನ ನಿಮ್ಗೆ ಸಿಗ್ಬೋದು ಸಾಮಾನ್ಯವಾಗಿ ಅಂತ ಹೇಳಿದ್ರು. ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಅಷ್ಟು ಜನ ಮಾತ್ರ ಇದ್ರು, 30-40. ಅಂದ್ರೆ ನಾವು ಮರಕೆರ, ಮೈಸೂರು ಇಲ್ಲೆಲ್ಲ ನಾವು ವಿಚಾರಿಸಿದ್ವಿ. ಅಂದ್ರೆ ಬೇರೆ ರೋಟರಿಯವರೇ ಮಾಡಿರೋರನ್ನ ವಿಚಾರಿಸಿದಾಗ ಸುಮಾರು 30-40 ಜನ ಆ ಶಿಬಿರಕ್ಕೆ ಬಂದಿದ್ರು. ನಾವು ಅಂದ್ಕೊಂಡ್ವಿ ನಮ್ಮ ಚಾಮರಾಜನಗರದಲ್ಲಿ ಕೂಡ 30-40 ಶಿಬಿರ ಬರ್ಬೋದು, 30-40 ಜನರು. ಅದಕ್ಕೆ ನಾವು ಒಂದು ಈ ಪತ್ರಿಕಾ ಭವನದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ನಿಮ್ಮೆಲ್ಲರ ಸಹಾಯದಿಂದ ಇದು ಬಹಳಷ್ಟು ಜನರಿಗೆ ತಲುಪಿ ನಮಗೆ ನಮ್ಮ ನಿರೀಕ್ಷೆಯನ್ನು ಮೀರಿ ಸುಮಾರು 115 ಜನ ಇಲ್ಲಿಗೆ ಚಾಮರಾಜನಗರಕ್ಕೆ ಕೃತಕ ಕೈಕಾಲುಗಳನ್ನ ಹಾಕಿಕೊಳ್ಳಕ್ಕೆ ಬಂದಿದ್ರು. ಈ ಒಂದು ಇದನ್ನ ಹೋದ ತಿಂಗಳು 10ನೇ ತಾರೀಕು ನಾವು ರೋಟರಿ ಭವನದಲ್ಲಿ ಈ ಒಂದು ಎಲ್ಲರನ್ನು ಕರೆಸಿ ಅವರ ಎಲ್ಲ ಮೆಜರ್ಮೆಂಟ್ಗಳನ್ನ ತಗೋಬೇಕು, ಕರೆಕ್ಟ್ ಆಗಿ ಅವ್ರಿಗೆ ಸರಿ ಫಿಟ್ ಆಗಬೇಕು. ಈ ಕೈ ಕಾಲುಗಳು ಸರಿ ಫಿಟ್ ಆಗದೆ ಹೋದ್ರೆ ಅವ್ರು ಕೊಟ್ಟಿದ್ದು ಏನು ಉಪಯೋಗ ಆಗಲ್ಲ. ಇದರಲ್ಲಿ 2 ವೈಶಿಷ್ಟ್ಯತೆ ಈ ಕಾಲದ್ದು: ಸರಿಯಾದ ಫಿಟ್ಟಿಂಗು ಮತ್ತು ತುಂಬಾ ಲೈಟ್ ವೆಯ್ಟ್. ತುಂಬಾ ಭಾರವಾದ ಕಾಲು ಕೂಡ ನಾನು ಹಾಕೊಂಡು ಬೇಕಾದ್ರೆ ಕಷ್ಟ ಆಗುತ್ತೆ. ನಮ್ಮ ಮೂಲ ಉದ್ದೇಶ ಅವರ ಕಾಲದಲ್ಲಿ ಅವ್ರಿಗೆ ನಿಂತ್ಕೊಳ್ಳೋ ರೀತಿ. ಅಂದ್ರೆ ಅವ್ರು ಏನಾದ್ರು ಕೆಲಸ ಮಾಡ್ತಿದ್ರೆ ಈ ಕಾಲು ಹಾಕೊಂಡು ಅವ್ರ ಕೆಲಸವನ್ನ ಮಾಡಿ ಒಂದು ಕಾಲಿಗೆ ಖರ್ಚಾಗುತ್ತೆ. ಅಂದ್ರೆ ಆನ್ ಆವರೇಜ್ ಬಿಲೋ ದ ನೀ ಆದ್ರೆ ಕಮ್ಮಿ ಆಗುತ್ತೆ, ಎಬೋ ದ ನೀ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಸುಮಾರು ಒಂದು 16,000-20,000 ಇದೆ. 20,000 ನಾವು ಕೊಟ್ಟಿದ್ದೇವೆ. ಒಟ್ಟು ಇದರೆಲ್ಲ ಟೋಟಲ್ ಕಾಸ್ಟ್ ರೋಟರಿ ಸಂಸ್ಥೆಗೆ ಸುಮಾರು ಒಂದು 12ರಿಂದ 13 ಲಕ್ಷ ರೂಪಾಯಿ ಅಷ್ಟು ಬರ್ತಾ ಇದೆ. ನಮ್ಗೆ ಆಕ್ಚುಲಿ ಇದು ಸ್ವಲ್ಪ ನಮ್ಗೆ ಭಾರನೇ ಅನಿಸ್ಲಿ. 13 ಲಕ್ಷ ರೂಪಾಯಿ ನಮ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದನ್ನ. ಇಷ್ಟೊಂದು ಜನ ಬರ್ತಾರೆ ಚಾಮರಾಜನಗರದಲ್ಲಿ, ಇಷ್ಟೊಂದು ಜನಕ್ಕೆ ಈ ಒಂದು ಕೃತಕ ಕಾಲು ಬೇಕಾಗಿದೆ ಅನ್ನೋದು ನಮ್ಗೆ ಅನಿಸ್ಲಿಲ್ಲ. ಮತ್ತು MSIL ಅವರ ಚೇರ್ಮನ್ ಅವ್ರನ್ನ ಹೋಗಿ ಈ ತರ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್, ನಿಮ್ಮ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಕೈಕಾಲು ಇದ್ದಾರೆ, ಅವ್ರು ನೀವು ನೋಡ್ಕೋಬೇಕು, ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಅವರು MSIL ಮೂಲಕ ಅವರ CS ಮೂಲಕ ಸುಮಾರು 8 ಲಕ್ಷ ರೂಪಾಯಿಗಳನ್ನ ಈ ಒಂದು ಕೃತಕ ಕಾಲು ಜೋಡಣೆ ಶಿಬಿರಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು ದುಡ್ಡು ಬಂದಿಲ್ಲ, ಬಟ್ ಬರುತ್ತೆ, ಸ್ಯಾಂಕ್ಷನ್ ಮಾಡಿದ್ದಾರೆ.
ಇನ್ನು ಬಾಕಿದನ್ನ ರೋಟರಿ ಸಂಸ್ಥೆ ವಹಿಸ್ಕೊಂಡು ಮಾಡ್ತಾ ಇದೆ. ರೋಟರಿ ಇದನ್ನ ಈ ಕೃತಕ ಕಾಲುಗಳನ್ನ ನೋಡೋದಕ್ಕೆ ನಾವು 2 ದಿವಸ ಕ್ಯಾಂಪ್ ಮಾಡ್ಬೇಕಾಗುತ್ತೆ. ಸೋಮವಾರ ಮತ್ತೆ ಮಂಗಳವಾರ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಸರಿಯಾಗಿ ಫಿಟ್ ಆಗಿದೆಯಾ ಇದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅದು ಮುಂದಿನ ಸೋಮವಾರ 8ನೇ ತಾರೀಕು ಮತ್ತು 9ನೇ ತಾರೀಕು ನಾವು ಈ ಒಂದು ಕೈಕಾಲು ಜೋಡಣಾ ಶಿಬಿರವನ್ನ ಚಾಮರಾಜನಗರದ ಕರ್ನಂಜೀಪುರ ರಸ್ತೆಯಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಅದರ ಸಮಾರೋಪ ಸಮಾರಂಭ ಅಂದ್ರೆ ಅವರಿಗೆಲ್ಲ ವಿತರಿಸಿ ಮಾಡುವಂತ ಸಮಾರಂಭವನ್ನು ಕೂಡ 9ನೇ ತಾರೀಕು ಮಂಗಳವಾರ ಸಂಜೆ 3 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಶಿಬಿರದ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಗವರ್ನರ್ PK ರಾಮಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶ್ರೀರೂಪ IAS ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ, ಶ್ರೀಮತಿ ಮೋಹಾ ರೌತ್ IAS ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆ, ಶ್ರೀ ಮುತ್ತುರಾಜ್ M IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಮತ್ತು ರೋಟರಿ ಯಶಸ್ವಿ ಸೋಮಶೇಖರ್ ಜಿಲ್ಲಾ ಗವರ್ನರ್ ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ ನಾಮಿನಿ 3181 ಇವರು ಇಷ್ಟು ಜನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಉಪಸ್ಥಿತಿ ಇರುತ್ತೆ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇದು ಆದಷ್ಟು ಜನಕ್ಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರವನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಇದೊಂದು ಬೇರೆ ಕ್ಲಬ್ಗಳಿಗೆ ಅಥವಾ ಬೇರೆಯವರಿಗೆ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್. ನನಗನ್ಸುತ್ತೆ ಈ 110 ಜನ ಎಲ್ಲ ಇನ್ನೂ ಬೇಕಾಗುತ್ತೆ. ಬಿಕಾಸ್ ನನಗೆ ಆದ್ಮೇಲೆ ಸುಮಾರು ಒಂದು 3-4 ಜನ ಬಂದು ಕೇಳಿದ್ರು, ಸರ್ ನಮ್ಗೆ ಗೊತ್ತಾಗಿಲ್ಲ ಬರ್ತೀನಿ ಅಂತ. ನಾನು ಕೆಲವ್ರನ್ನ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ, ಅವರು ಸಿಗ್ಲಿಲ್ಲ, ಅವ್ರಿಗೆಲ್ಲ ಅಡ್ರೆಸ್ ತಗೊಂಡಿರ್ಲಿಲ್ಲ, ಅಂತವ್ರನ್ನೆಲ್ಲ ಕಾಂಟ್ಯಾಕ್ಟ್. ಈಗ ನನಗೆ ಅದಾದ್ಮೇಲೆ ಬಂದು ಕೇಳಿದ್ದಾರೆ. ಇದು ಬೇರೆ ಒಂದು ಸಂಘ ಸಂಸ್ಥೆಗಳಿಗೂ ಕೂಡ ಒಂದು ಸ್ಫೂರ್ತಿ ಆಗಲಿ, ಈ ತರ ಒಂದು ಕ್ಯಾಂಪ್ ನಡೀಲಿ. ಇದರಿಂದ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋಕೆ ಬಹಳಷ್ಟು ಅನುಕೂಲ ಆಗಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಕ್ಕೂ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿರುತ್ತೆ. ಅವ್ರು ಎದ್ದು ಹೋಗಕ್ಕೆ ಆಗ್ತಿರಲ್ಲ. ಅಂಥದ್ರಲ್ಲಿ ಒಂದು ಕಾಲು ಇಟ್ಬಿಟ್ರೆ ಅವ್ರಿಗೆ ಅರ್ಧ ಮುಕ್ಕಾಲು ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ. ಬೇರೆ ಯಾವುದಕ್ಕೂ ಅವರು ಯಾರ ಮೇಲೆ ಡಿಪೆಂಡ್ ಆಗುವಂತ ಒಂದು ಪರಿಸ್ಥಿತಿ ಬರಲ್ಲ. ಈ ಒಂದು ನಾವು ಮಾಡ್ತಿರುವಂತ ಒಂದು ಕಾರ್ಯ ಎಲ್ಲರಿಗೂ ಬಹಳಷ್ಟು ಉಪಯೋಗ ಆಗಿದೆ ಅಂತ ತಿಳ್ಕೊಂಡು ನಮಗೆ ಬಹಳಷ್ಟು ಸಹಕರಿಸಿದ ಪತ್ರಕರ್ತರಿಗೆ ನಾವು ರೋಟರಿ ಸಂಸ್ಥೆ ಸದಾ ಚಿರಋಣಿ. ಮತ್ತು ಮೈಸೂರು MSL ಎರಡೂ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ವಿಶೇಷ ಏನು ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿ ಸವಲತ್ತುಗಳನ್ನ ವಿತರಣೆ ಮಾಡ್ತಾ ಇರೋದು. ಯಾಕೆಂದ್ರೆ ಒಂದು ಸಂಸ್ಥೆ ನಾವು ಸುಮಾರು 56 ವರ್ಷಗಳಿಂದ ರೋಟರಿ ಸಂಸ್ಥೆ ನಡೆಸ್ಕೊಂಡು ಬಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅದ್ಭುತವಾಗಿ ಅಂತ ಆಲೋಚನೆ ಮಾಡಿ ನನ್ನ ಸಾಲಿನ 300ನೇ ಕಾರ್ಯಕ್ರಮ ಸರ್. 300ನೇ ಕಾರ್ಯಕ್ರಮ ಒಂದು ವರ್ಷದಲ್ಲಿ ನಾನು 300 ಕಾರ್ಯಕ್ರಮ ಮಾಡಿದ್ದೀನಿ. ಅದು ಏನಾದರೂ ಒಂದು ನೆನಪಾಗಿ ಸರ್ ಅದಕ್ಕೆ ಏನಾದರೂ ಒಂದು ವಿಶೇಷವಾಗಿ ಮಾಡುವಂತ ತಮ್ಮೆಲ್ಲರ ಸಹಕಾರದಿಂದ ಡಾಕ್ಟರ್ ನನಗೆ 30 ಜನ 20 ಜನ ಬರ್ಬೋದು ಚಂದ್ರು ಬೈಲೂರು ಆಗ್ಬೋದು ಕಾರ್ಯಕ್ರಮ ದುಡ್ಡು ಹೇಗಾದ್ರೂ ಮಾಡೋಣ ಅಂತ ನಮ್ಗೆ ಹೇಳ್ತಾ ಇದ್ರು. ಆದ್ರೆ ಸರ್ ನಾನು ಸೇರಿಸ್ತೀನಿ ಸರ್ ಹೆಂಗಾದ್ರು ಅಂತ ತಮ್ಮೆಲ್ಲರ ವಾಟ್ಸ್ಆಪ್ ಗ್ರೂಪ್ಗಳು ನಾವುಗಳು ಹಾಕೊಂಡಿದ್ರಿ. ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಎಲ್ಲರ ಸ್ನೇಹಿತರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಸಂಘ ಸಂಸ್ಥೆಗಳು. ಯಾಕಂದ್ರೆ ಎಲ್ಲರೂ ಅಡ್ವರ್ಟೈಸ್ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಯಿತು. ತಾವು ತಮ್ಮಿಂದ ನಮಗೆ ಬಯಸೋದೇನು ಅಂತಂದ್ರೆ ಅದನ್ನ ನಮ್ಮ ಹತ್ರ ಅಳತೆ ಕೊಟ್ಟರವ್ರ ಕೆಲವರು ನಂಬರ್ಗಳಿಲ್ಲ. ತಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ಮುಟ್ಟಿದ್ರೆ ಸೋಮವಾರ ಬಂದು ಹಾಕ್ಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆದ್ರೆ ಮಂಗಳವಾರ ದಿನ ಯಾರು ತಲುಪಿಲ್ಲ ಅವ್ರು ಬೆಳಗ್ಗೆ ಬಂದ್ರೆ ಅಂಬೇಡ್ಕರ್ ಭವನಕ್ಕೆ ಅವ್ರಿಗೆ ಫಿಕ್ಸ್ ಮಾಡಿ 3 ಗಂಟೆ ತನಕ ಅವ್ರನ್ನ ನಡೆದಾಡಿಸಿ ಅಲ್ಲೆಲ್ಲ ವಾಕ್ ಮಾಡಿಸ್ತಾರೆ ಸರ್. ಅವ್ರಿಗೆ ಫಿಟ್ ಆಗೋ ರೀತಿ ಕಳಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. 8ಕ್ಕೆ ಆದ್ರೆ 9 ತಾರೀಕಿಗೆ ನಿಮ್ಮ ಮಾಹಿತಿ ನಮ್ಮ 9ಕ್ಕೆ